ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸ್ಕಿನ್ನು ತುಂಬ ಗ್ಲೋ ಆಗೋದಕ್ಕೆ ನನ್ನ ಫ್ರೆಂಡ್ ಒಬ್ಬಳು ಸಜೆಸ್ಟ್ ಮಾಡಿದ್ಲು. ಇದು ಅಂದರೆ ನನಗಿದು ಗೊತ್ತಿತ್ತು, ನೋಡೋಣ ಹೇಗೆ ಇದಾಗುತ್ತೆ, ಏನು ವರ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಯಾವ ಥರ ಮಾಡೋದಂತ. ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1.5 ಆಗೋಷ್ಟು ಇದು ತೊಗೊಂಡಿದ್ದೀನಿ, ಆ್ಯಪಲ್ಲು, ಒಂದು ಸ್ವಲ್ಪ ಶುಂಠಿ, ಆ್ಯಪಲ್ ಇದು ಮಧ್ಯದಲ್ಲಿರೋ ಬೀಜ ಎಲ್ಲ ತೆಗಿತಾ ಇದ್ದೀನಿ. ಇದು ನಿಜವಾಗ್ಲೂ 100 ಅಲ್ಲ 200% ವರ್ಕ್ ಆಗುತ್ತೆ. ಇದು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು. ಅಂದರೆ ನನಗೆ ಗೊತ್ತಿತ್ತು ಇದೆಲ್ಲ ಒಳ್ಳೆಯದು ಅಂತ, ಬಟ್ ಇಷ್ಟು ಗ್ಲೋ ಬರುತ್ತೆ ಅಂತ ನಿಜ ನಂಗೆ ಗೊತ್ತಿರಲಿಲ್ಲ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಟ್ ಇದು 1 ತಿಂಗಳು ತನಕ ಹೇಗೆ ಸ್ಟೋರ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಬಟ್ ನಾವು ಆವಾಗ ಮುಂಚೆ ಏನು ಮಾಡ್ತಿದ್ವಿ, ಅವತ್ತೇ ನಾನೆಲ್ಲ ಈ ಥರ ಮಾಡಿಬಿಟ್ಟು ಕಟ್ ಮಾಡಿ ಗ್ರೈಂಡ್ ಮಾಡಿಬಿಡ್ತಾಯಿದ್ವಿ. ಬಟ್ ಇದನ್ನು ಹೇಗೆ ಸ್ಟೋರ್ ಮಾಡೋದು ಅಂದರೆ ನಮಗೆ ಅಷ್ಟು ಟೈಮ್ ಇರೋಲ್ಲ ಅಂತ ಕೆಲವರು ಇರ್ತಾರಲ್ಲ, ಸೊ ಈ ಥರ ಮಾಡ್ಕೊಬೋದು. ನೋಡಿ, ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. 1 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಗ್ರೈಂಡ್ ಅದು ಒಂಥರ ಫುಲ್ಲು ಸಾಫ್ಟಾಗಿ ಇದು ಮಾಡಬೇಕು. ನೋಡಿ, ಇದಕ್ಕೆ ಐಸ್ ಕ್ಯೂಬ್ ಇದಿರುತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಫುಲ್ಲು ಅದು ಇದಾಗೋವರೆಗೂ ಬಿಡಿ, ಕ್ಯೂಬ್ ಆಗೋವರೆಗೂ. ಸೊ ನೋಡಿ, 1 ಲೋಟಗೆ ನಾನು 2 ಕ್ಯೂಬ್ ಹಾಕ್ಕೊತಾ ಇದ್ದೀನಿ, ಐಸ್ ಕ್ಯೂಬ್ ಥರ ನೀರು. ಇದು ಡೈಲಿ ಕುಡಿತಾ ಬರಬೇಕು, ಮಿಕ್ಸ್ ಮಾಡಿ ಚೆನ್ನಾಗಿ. ಬಟ್ ಡೈಲಿ ಕುಡಿತಾ ಬರುತ್ತೆ. ಇದೇನು ಸೋಸೋದೇನು ಬೇಕಾಗಿಲ್ಲ, ಅದು ನಿಮ್ಗೆ ಗೊತ್ತೇ ಆಗೋಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಜಿಂಜರ್ ಹಾಕಿರೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ, ಟ್ರೈ ಮಾಡಿ. ಥ್ಯಾಂಕ್ ಯು.